ಎಲ್ಲರೂ ಆರಾಮಾಗಿದ್ರೆ ಅಂದ್ಕೊಳಿಕತೀನಿ. ಸೊ ಈ ವಿಡಿಯೋ ಬಂದು ಗುಂಡುದು ಬರ್ತ್ಡೇ ಹಿಂದಿನ ದಿನದ್ದು ನಾವು ಅವನಿಗೆ ಫೋಟೋಶೂಟ್ ಮಾಡಿಸಿದ್ರಾಯ್ತು ಅಂತ ಅಂದ್ಕೊಂಡು ನಾವು ಫೋಟೋ ಸ್ಟುಡಿಯೋಕ್ಕೆ ಹೋಗ್ಲಿಕ್ಕತ್ತಿದ್ವಿ. ಸೊ ನಾನು ಅಂದ್ಕೊಂಡ್ವಿ ಅವಾಗ ಅವನಿಗೆ ವಿಶ್ ಮಾಡಬೇಕು ಅನ್ನೋದ್ರ ಸಲುವಾಗಿ ನಾವೇನು ಮಾಡಿದ್ವಿ, ಇಲ್ಲೇ ಕಾರಲ್ಲಿ ಒಂದು ಅವನಿಗೆ ವಿಶಸ್ದು ಒಂದು ವಿಡಿಯೋ ಕೂಡ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡ್ವಿ. ಅದನ್ನು ಇದ್ರೊಳಗೆ ಆ್ಯಡ್ ಕೂಡ ಮಾಡ್ತೀನಿ. ಹ್ಯಾಪಿಯೆಸ್ಟ್ ಬರ್ತ್ಡೇ ಗಗನ್, ಗಾಡ್ ಬ್ಲೆಸ್ ಯು. ಇದು ಆದಮೇಲೆ ಇದು ಮಾರನೇ ದಿನದ ಲಾಗು. ನಾವು ಮಾರ್ನಿಂಗ್ನ ನಾನು ದೇವ್ರಿಗೆ ಹರಕೆ ಹೊಡ್ಕೊಂಡಿದ್ದೆ. ಅಂದರೆ ದೇವ್ರ ಗುಡಿಗೆ ಆ್ಯಸ್ ಯೂಶ್ವಲ್ ಹೋಗ್ತೀವಿ ಹುಟ್ಟಿದ ದಿನ. ಸೊ ಹಾಗಾಗಿ ನಮ್ಮ ಗುಂಡನ್ನ ಕರ್ಕೊಂಡು ನಾವು ಹೋಗ್ಲಿಕ್ಕತ್ತಿದ್ವಿ ಗುಲ್ಬರ್ಗ ಒಳಗೆ. ಅಪ್ಪ ಗುಡಿ ಈಸ್ ಅ ವೆರಿ ಫೇಮಸ್ ಟೆಂಪಲ್, ಎವ್ರಿ ಒನ್ ಈಸ್ ನೋಸ್ ದ್ಯಾಟ್ ಆಲ್ರೆಡಿ. ನಾವು ಟೆಂಪಲ್ಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಸೊ ಆವತ್ತಿನ ದಿನ ನಾನು 3 ಗಂಟೆಗೆ ಎದ್ದಿದ್ದೆ. ಬಿಕಾಸ್ ನಾನು ಅಂದ್ಕೊಂಡಿದ್ದೆ ಏನಂತ ಅಂದ್ರೆ ಪ್ರಸಾದ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಸ್ನಾನ ಮಾಡಿ ಪ್ರಸಾದ ಎಲ್ಲ ರೆಡಿ ಮಾಡಿ ನಾವು ಟೆಂಪಲ್ಗೆ ಹೋಗಿದ್ವಿ. ನಾನು ಅಲ್ಲಿ ಹೋಗಿದ್ಮೇಲೆ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡ್ಲಿಕ್ಕತ್ತೀನಿ. ಬಿಕಾಸ್ ನಾನು ಇದನ್ನು ಒಂದು ರೀಲ್ ಆಗಿನೂ ಕೂಡ ಮಾಡಿದ್ದೀನಿ. ಅದನ್ನು ನಾನು ಏನಂತಾರೆ ಯೂಟ್ಯೂಬಲ್ಲಿ ಶಾರ್ಟ್ಸ್ ವಿಡಿಯೋದೊಳಗೆ ಹಾಕ್ತೀನಿ, ಹೋಗಿ ಚೆಕ್ಔಟ್ ಮಾಡಿರಿ ಅಂತ ಹೇಳ್ತೀನಿ. ಸೊ ಹುಟ್ಟಿದ ಹಬ್ಬ ಅಂತಂದರೆ ನಾವು ಗ್ರ್ಯಾಂಡಾಗಿ ಮಾಡ್ಕೊಳ್ತೀವಿ, ಅದು ನಮಗೆ ಹ್ಯಾಪಿ ಸಿಗೋದಕ್ಕೋಸ್ಕರ. ಬಟ್ ನಮ್ಮ ಹಿಂದೂ ಸಂಪ್ರದಾಯ ಮತ್ತು ಕಲ್ಚರಲ್ ಅಂದರೆ ನಮ್ಮದು ಆ್ಯನ್ಸಿಸ್ಟರ್ಸ್ ಏನು ನಡ್ಕೊಂಬಂದ್ರೆ ಟೆಂಪಲ್ಗೆ ಹೋಗೋದು. ಸೊ ಹಾಗಾಗಿ ನಾವು ಹೋಗಿದ್ವಿ. ಅದು ಹೋಗಿದ್ಮೇಲೆ ನಾನು ಅಲ್ಲಿ ಅರ್ಚಕರ ಕಡೆ ಅವನ್ನ ಕೊಟ್ಟಿದ್ದೆ. ಅವ್ರು ಒಳಗೆ ಹೋಗಿ ಅವನ್ನ ಏನಂತಾರೆ ನಮಸ್ಕಾರ ಮಾಡಿಸ್ಕೊಂಡು ಕರ್ಕೊಂಡು ಬಂದರು. ಸೊ ಇದಾದಮೇಲೆ ನಾನು ಇಲ್ಲಿ ಪ್ರಸಾದ ಹಂಚಲಿಕ್ಕತ್ತಿದ್ದೆ. ಸೊ ಇದು ಕ್ಲಿಪ್ಪಿಂಗ್ಸ್ ನನಗೆ ಗೊತ್ತಿರದೆ ಸುಷ್ಮಾ ತೊಗೊಂಡಿರೋದು. ಬಟ್ ಅದು ಭಾಳ ನ್ಯಾಚುರಲಾಗಿ ಬಂದದ, ಇರ್ಲಿಕ್ಕಂದ್ರೆ ಆ್ಯಕ್ಟಿಂಗ್ ಅಂತ ಬಂದುಬಿಡ್ತಿತ್ತು. ಸೊ ನಂಗೆ ಗೊತ್ತೇ ಇರಲಿಲ್ಲ ಈ ಕ್ಲಿಪ್ಸ್ ತೊಗೊಂಡಿದ್ದಾಳಂತ. ಆಕೆ ಮೊನ್ನೆ ಹೇಳಿದ್ಲು, ಅದಕ್ಕೋಸ್ಕರ ಆ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದೆ, ತೋರಿಕೆಗೋಸ್ಕರ ಅಲ್ಲ. ಸೊ ನಮ್ಮ ಏನಂತಾರೆ ನಮ್ಮ ಸಮಾಧಾನಕ್ಕೋಸ್ಕರ. ಸೊ ನನಗೆ ಭಾಳ ಹ್ಯಾಪಿ ಆಯಿತು. ಪ್ರಸಾದ ಹಂಚೋದಂದ್ರೆ ಒಂಥರ ಖುಷಿ ಆಗ್ತದೆ. ಇವನ್ ಪ್ರಸಾದ ಹಂಚೋದು ಅಷ್ಟೇ ಅಲ್ಲ, ಪ್ರಸಾದ ಯಾರಾದರೂ ಇದ್ದರೆ ನಾನು ಮ್ಯಾಗ ಬಿದ್ದು ಇದೇ ರೀತಿ ಹೋಗಿ ನಾನು ಕೂಡ ತಿಂತೀನಿ. ಮೊದಲೆಲ್ಲ ತಿಂತಿರಲಿಲ್ಲ, ಆಮೇಲೆ ಇವಾಗ ರೂಢಿ ಅದು. ಪ್ರಸಾದ ಭಾಳ ಟೇಸ್ಟಿ ಇರ್ತದಂತ ಹೋಗ್ತೀನಿ. ಅದಾದಮೇಲೆ ಟೆಂಪಲಿಂದ ಬಂದ ಮೇಲೆ ಅಲ್ಲಿಗೆ ನಾನು ಕೇಕ್ ಆರ್ಡ್ರ್ ಮಾಡಿ ಬಂದೆ. ಅದು ಕೇಕ್ ಬಂದು ನಾವು ಕ್ರಿಕೆಟ್ ಥೀಮಲ್ಲಿ ಆರ್ಡ್ರ್ ಮಾಡಿದ್ವಿ. ಸೊ ಬರಬೇಕಾದ್ರೆ ಒಂದು ಸ್ಮಾಲ್ ಪೀಸ್ ತೊಗೊಂಬಂದು ಅಂದ್ರೆ ಮಿನಿ ಬರ್ಡೇ ಕೂಡ ಮಾಡಿದ್ವಿ ಇಲ್ಲಿ. ಸೊ ನಮ್ಗೆ ಭಾಳ ಖುಷಿ ಆಯಿತು. ಅದು ಕೇಕ್ದು ಫೋಟೋ ಕೂಡ ನಾನು ಆ್ಯಡ್ ಮಾಡ್ತೀನಿ. ಅದಾದಮೇಲೆ ನಾವು ಇದು ನೈಟ್ ಕ್ಲಿಪ್ಪಿಂಗ್ಸು. ನೈಟ್ ನಾವು ಹುಡೀಸ್ಗೆ ಹೋಗಿದ್ವಿ. ಸೊ ನಾವು ಭಾಳ ಏನೂ ತೊಗೊಂಡಿಲ್ಲ. ಬಿಕಾಸ್ ನಂಗೆ ಇದು ಬರ್ತ್ಡೇ ಲಾಗ್ ಭಾಳ ಶಾರ್ಟ್ ಅದು. ಯಾಕೆ ಮಾಡಲಿಲ್ಲ ಎವ್ರಿಥಿಂಗ್ ಅಂದರೆ ನನಗೆ ಅಷ್ಟು ಬೇಬಿ ನೋಡಿಕೊಂಡು ನನಗೆ ವಿಡಿಯೋಸ್ ಎಲ್ಲ ಮಾಡಲಿಕ್ಕೆ ಅಷ್ಟೊಂದು ಪೇಷನ್ಸ್ ಇಲ್ಲ. ಹಾಗಾಗಿ ನಂಗೆ ವಿಡಿಯೋಸ್ ಕೂಡ ಮಾಡ್ಲಿಕ್ಕೆ ಆಗ್ಲಿಕ್ಕತ್ತಿಲ್ಲ ಲಿಟ್ರಲ್. ಯಾಕಂದ್ರೆ ಅವ್ನದು ಕೇರ್ ಮಾಡ್ಲಿಕ್ಕತ್ತೀನಿ. ಹಾಗಾಗಿ ಏನಾದರೂ ವಿಡಿಯೋ ಮಾಡ್ಕೋತ ಕೂತ್ರೆ ಅವನ್ನ ಕೇರ್ ಮಾಡೋಕ್ಕಾಗೋದಿಲ್ಲ ಅನ್ನೋದ್ರ ಸಲುವಾಗಿ ಇತ್ತೀಚೆಗೆ ನಾನು ಲಾಗ್ ಕೂಡ ಕಡಿಮೆ ಮಾಡಿದ್ದೀನಿ. ನೀವು ನೋಡ್ಬೋದು. ಮಾಡಿದ್ರೂ ಕೂಡ ನನಗೆ ಎಡಿಟ್ ಮಾಡಿ ಹಾಕ್ಲಿಕ್ಕೆ ಆಗ್ಲಿಕ್ಕತ್ತಿಲ್ಲ. ಸೊ ಸಾರಿ ಫಾರ್ ದ್ಯಾಟ್. ಸೊ ಇನ್ನೂ ಟೈಮ್ ಐತಿ. ಅವನದು ಕೇರಿಂಗ್ ಇಸ್ ಟು ಇಂಪಾರ್ಟೆಂಟ್ ಅಂತ ನನಗೆ ಅನಿಸ್ತು. ಸೊ ಇಲ್ಲಿ ನಾವು ಅವ್ನು ಕರ್ಕೊಂಡು ಸ್ವಲ್ಪ ಇಲ್ಲಿ ಡೀಟೇಲಾಗಿ ಏನೂ ತೋರಿಸ್ತಿಲ್ಲ. ಬಟ್ ಅಲ್ಲಿ ನೋಡ್ಬೋದು ಗ್ರೌಂಡ್, ಬ್ಯಾಟ್ ಆ್ಯಂಡ್ ಎಲ್ಲ ಬಾಲ್ ಕೂಡ ಇರ್ತದೆ ಏನಂತಾರೆ ಕೇಕ್ ಮೇಲೆ. ಸೊ ಇಲ್ಲಿ ನಾನೇ ಕೂಡ ವಿಶ್ ಮಾಡ್ಲಿಕ್ಕತ್ತಿದ್ದೆ ಅದಕ್ಕೆ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅಂತಂದು. ಸೊ ನಮಗೆ ಭಾಳ ಖುಷಿ ಆಯಿತು. ಅಂದ್ರೆ ಲೈಕ್ ಇಷ್ಟು ಜಲ್ದಿ ದೊಡ್ಡವಾದ ಅಂತಂದು. ಅದಾದಮೇಲೆ ಮನೆಗೆ ಬಂದಮೇಲೆ ನಾನು ಅಲ್ಲಿ ಊಟದ ಏನೂ ನಾನು ಡೀಟೇಲಿಂಗಾಗಿ ತೊಗೊಳಕ್ಕಾಗಲಿಲ್ಲ. ಸೊ ಹಾಗಾಗಿ ಮನೆಗೆ ಬಂದಮೇಲೆ ಇದು ಆಟ ಆಡ್ಲಿಕ್ಕತ್ತಿದ್ದ ಅವ್ರ ಕಾಕ ಕೊಟ್ಟು ಗಿಫ್ಟ್. ಸೊ ಹಾಗಾಗಿ ಸೊ ಇದಾಗಿತ್ತು ಇವನ್ನ ಬರ್ತ್ಡೇ ಲಾಗ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ಲಿಕ್ಕೆ ಬಂದದ್ದು. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸೊ ಟೇಕ್ ಕೇರ್, ಬಾಯ್.